ಜಿಲ್ಲೆ ಸೊರಬ ತಾಲೂಕಿನ ಆನವಟ್ಟಿ ಸಮೀಪದ ಕುಬಟೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರಿಂದ 10 ಲಕ್ಷ ರೂಪಾಯಿ ವೈಯಕ್ತಿಕ ನೆರವು ನೀಡಲಾಗಿದೆ. ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಈ ಸಮಯ ಶ್ರೀ MD ಶೇಖರ್ ಬಗರ್ ಹುಕುಂ ಸಮಿತಿ ಅಧ್ಯಕ್ಷ 33ಕ್ಕೆ 16 ಕೂಡಿದಾಗ ಶಿಕ್ಷಣ ಇಲಾಖೆಯ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಡಿ ವೈಯಕ್ತಿಕವಾಗಿ ಮಾಜಿ ಸಿಎಂ ದಿವಂಗತ ಎಸ್ ಬಂಗಾರಪ್ಪ ಅವರು ಓದಿದ ಶಾಲೆಗೆ ಪುತ್ರ ಮಧು ಬಂಗಾರಪ್ಪನವರು ನೆರವು ನೀಡಿದ್ದಾರೆ. ಇದರೊಂದಿಗೆ ಟೇಬಲ್, ಬೆಂಚು, ಫ್ಯಾನ್, ಸ್ಮಾರ್ಟ್ ಕ್ಲಾಸ್ ಹಾಗೂ ಕ್ರೀಡಾ ಉಪಕರಣಗಳ ವಿತರಣೆ ಮಾಡಲಾಗಿದೆ. ಶೈಕ್ಷಣಿಕ ಚಟುವಟಿಕೆಗೆ ಅಗತ್ಯವಾದ 10 ಲಕ್ಷ ರೂಪಾಯಿ ಮೌಲ್ಯದ ಪರಿಕರಗಳನ್ನು ಹಸ್ತಾಂತರಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಚಿವ ಮಧು ಬಂಗಾರಪ್ಪ, ಅನಿತಾ ಮಧು ಬಂಗಾರಪ್ಪ, ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌಡ, ಸೊರಬ ಬಿಇಒ ಪುಷ್ಪ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು. ಒಂದು ಇಲಾಖೆಗೆ ಸೀಮಿತವಾಗಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂಥೇಳಿ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾರ್ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿ ಒಂದು ಸಾಧನೆಯನ್ನು ಮಾಡಿರ್ತಾರೆ. ಯಾಕೆಂದರೆ ಬಂಗಾರಪ್ಪಾಜಿಯವರು ಕೂಡ ಇದೇ ಕುಬಟೂರಲ್ಲಿ ಈ ಬಿಲ್ಡಿಂಗೆಲ್ಲ ಇನ್ನೊಂದು ಆ ದೇವಸ್ಥಾನದ ಪಕ್ಕ ಇತ್ತು. ಆ ಸಂದರ್ಭದಲ್ಲಿ ಚಿಕ್ಕ ಒಂದು ಶಾಲೆಯಲ್ಲಿ ಓದಿ ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಅದಕ್ಕೆ ನಾನು ಕಾನ್ವೆಂಟಿಗೆ ಹೋದೆ. ಆದರೆ ನನ್ನ ತಂದೆಯವರ ನೆನಪಲ್ಲಿ ನಾನು ಸಹಾಯ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ತಂದೆಯವರು ಏನಾದ್ರು ರಾಜ್ಯದ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ನಾನಿವತ್ತು ಶಾಸಕನಾಗಿ ಮಂತ್ರಿ ಆಗೋಕ್ಕಾಗ್ತಾನೆ ಇರಲಿಲ್ಲ. ಇಲ್ಲ ನಮ್ಮ ತಂದೆಯವರು ಆ ಶಾಲೆಯಿಂದ ಮುಂದೆ ಬರೋದಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ನಾವು ಎಲ್ಲಿಂದ ಬರ್ತೀವಿ. ಈಗ ನಿನ್ನೆ ಸ್ವತಂತ್ರ ದಿನಾಚರಣೆ ಆಚರಿಸಿದ್ವಿ. ಸ್ವತಂತ್ರ ದಿನಾಚರಣೆ ಆಚರಿಸೋದು ಭಾಳ ಮುಖ್ಯ ಅಲ್ಲ, ಆ ಆಚಾರ ವಿಚಾರವನ್ನು ಮತ್ತು ಹೋರಾಟವನ್ನು ನಮ್ಮ ಹಿಂದೆ ಇರ್ತಕ್ಕಂಥ ಎಷ್ಟೋ ಜೀವ ಕೊಟ್ಟಿದ್ದಾರೆ, ಜೀವದಾನ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಇವರೆಲ್ಲರೂ ಕೂಡ ನೆನೆಸ್ಕೊಂಡು ಅದನ್ನು ಸುರಕ್ಷಿತವಾಗಿ ತೊಗೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮದಾಗ್ತದೆ. ಅದನ್ನು ಕೊಟ್ಟಿದೆ ಸಿಕ್ಕಿದೆ ಅಂದ್ಬಿಟ್ಟು ನಾವು ಹಾಗೆ ಬಿಡೋಕ್ಕಾಗಲ್ಲ. ಅದನ್ನು ಭಾಳ ಅದ್ಭುತವಾಗಿ ವಿಶೇಷವಾಗಿ ನಾವು ಭಾಳ ಜವಾಬ್ದಾರಿತವಾಗಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಅದೇ ರೀತಿ ನಾವೆಲ್ಲಿಂದ ಬಂದಿದ್ದೀವಿ, ನಮ್ಮ ಮೂಲತಃ ಎಲ್ಲಿ ಅಂತ ಹೇಳಿದಾಗ ಸರ್ಕಾರಿ ಶಾಲೆ ನೋಡಿದಾಗ ಸರ್ಕಾರಿ ಶಾಲೆಗೆ ನಾವೇನಾದರೂ ಒಂದು ಸಹಕಾರ ಮಾಡಬೇಕು ಅಂತ ಇವತ್ತು ದೇಣಿಯನ್ನು ನನ್ನ ಸಂಬಳದೊಳಗೆ ಅದು 10 ಲಕ್ಷ ರೂಪಾಯಿನ ಮಾನ್ಯ ಸಿದ್ದರಾಮಯ್ಯವರು ಅವ್ರ 10 ಲಕ್ಷದಲ್ಲಿ ಒಂದು ಕಾರ್ಯಕ್ರಮವನ್ನು ಕೆಲವು ತಿಂಗಳ ಹಿಂದೆ ಮಾಡಿದ್ರು. ಇವತ್ತು ನಾನಿಲ್ಲಿ ಮಾಡಿದೆ. ಅಂದರೆ ಮೊತ್ತ ಇಂಪಾರ್ಟೆಂಟ್ ಅಲ್ಲ, ಆ ಭಾವನೆ, ಆ ಕರ್ತವ್ಯ ಇದೆಯಲ್ಲ ಅದಾಗುತ್ತೆ. ಕೆಲವರು 5,000 ರೂಪಾಯಿ ಕೊಟ್ಟಿರೋರು ಇದ್ದಾರೆ, 50,000 ರೂಪಾಯಿ ಕೊಟ್ಟಿರೋರು ಇದ್ದಾರೆ. ಸರ್ಕಾರಿ ಶಾಲೆನ 6.5 ಕೋಟಿ ಖರ್ಚು ಮಾಡಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಓಲ್ಡ್ ವಿದ್ಯಾರ್ಥಿಯರ ಸಂಘಗಳು ಏನಿದ್ದಾವೆ. ಈಗ 46,000 ಶಾಲೆ ಇದೆ. ಈಗಾಗಲೇ 30,000 ನನ್ನ ಗ್ರೂಪ್ಸ್ ಇದ್ದಾವೆ, ಏನೋ ಅಸೋಸಿಯೇಷನ್. ಅದ್ರ ಜೊತೆಗೆ 20,000 ಗ್ರೂಪ್ ಮಾಡಿದ್ದೀವಿ. ಸೊ ಒಂದೊಂದು ಶಾಲೆಯಲ್ಲಿ ನಾವು ಏನಾದ್ರು ಸ್ವಲ್ಪ ಹೀಗೆ ಅವ್ರ ಜವಾಬ್ದಾರಿಯನ್ನು ತೊಗೊಂಡ್ಬಿಟ್ರೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ನ ನಾವು ಕೊಡೋದ್ರಲ್ಲಿ ಅವರು ಕೊಡಬೇಕು ಅಂಥೇಳಿ ನಾನು ಮನವಿಯನ್ನು. ಯಾಕೆಂದರೆ ನಾವು ಹಿಂದೆ ತಿರುಗಿ ನೋಡಬೇಕು ನಾವು ಎಲ್ಲಿಂದ ಬಂದಿದ್ದೀವಿ ಅಂತ, ಆ ಸಾಧನೆಯನ್ನು ಮಾಡಬೇಕಾಗ್ತದೆ. ಅದನ್ನು ಬಹಳ ಮುಖ್ಯ ಆಗ್ತದೆ. ಹುಷಾರಪ್ಪ, ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಮಕ್ಕಳಿಗೆ ನೆಲ ಮೇಲೆ ಕೂತ್ಕೊಳ್ತಾರೆ, ಅವ್ರನ್ನ ಚೇರ್ ಮೇಲೆ ಕೂರಿಸ್ಬೇಕು. ಅವ್ರವ್ರ ದಾನಿಗಳೇ ಅಲ್ಲೇ ಮಾಡಿಬಿಟ್ರೆ ಅವ್ರು ಗ್ರಾಮಸ್ಥರಾಗ್ಬೋದು, ಗ್ರಾಮದಿಂದ ಬೆಳೆದಿರ್ತಕ್ಕಂಥವ್ರು ಆಫೀಸರ್ಸ್ ಇದ್ದಾರೆ, ಬಿಸ್ನೆಸ್ ಮೆನ್ ಇದ್ದಾರೆ, ಇವರೆಲ್ಲರೂ ಕೂಡ ಮಾಡಿದಾಗ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ನಾವು ಸೇರಿ ಮಾಡ್ತಕ್ಕಂಥದ್ದು. ನನಗೂ ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳು ಓದಬೇಕು, ಅಲ್ಲಿಗೆ ಬಂದು ಓದಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಮಧ್ಯಾಹ್ನ ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಚೀಕಿ, ಬಾಳೆಹಣ್ಣು, ಬಟ್ಟೆಗಳನ್ನು ಕೊಡ್ತೀವಿ, ಪುಸ್ತಕವನ್ನು ಕೊಡ್ತೀವಿ, ಬೆಳಗ್ಗೆ ಹಾಲು ಕೊಡ್ತೀವಿ. ಇದೆಲ್ಲ ಕೊಡೋದ್ರಿಂದ ಶಾಲೆಗೆ ಸಾಯಂಕಾಲ ಈಗ ಫ್ರೀ ಕರೆಂಟ್ ಕೊಡ್ತಾಯಿದ್ದೀವಿ. ಸಾಯಂಕಾಲ ಅವರಿಗೆ ಸ್ಪೆಷಲ್ ಕ್ಲಾಸಸ್ ತೊಗೊಳ್ಬೋದು. ಟೀಚರ್ಸು ಶಾರ್ಟೇಜ್ ಇರೋದನ್ನು ಒಂದು ಹಂತಕ್ಕೆ ತೊಗೊಂಡು ಬಂದಿದ್ದೀವಿ. ಅತಿಥಿ ಶಿಕ್ಷಕರಿದ್ದಾರೆ, ತುಂಬ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಇದನ್ನು ನಾವೆಲ್ಲ ಸಹಭಾಗಿತ್ವದಲ್ಲಿ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ನಂತರ ಮಧು ಬಂಗಾರಪ್ಪ ಹಾಗೂ ಕುಟುಂಬದವರು ಕುಬಟೂರು ಕೆರೆಗೆ ಬಾಗಿನ ಸಮರ್ಪಿಸಿದರು.
ओम भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् जय नमः पार्वती